ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ಕರ್ನಾಟಕದವರು ಪ್ರತಿ ವರ್ಷ BS ನರ್ಸಿಂಗ್, ಅಲರ್ಟ್ ಹೆಲ್ತ್ ಸೈನ್ಸ್, BPT, BPO ಮತ್ತು ಫಾರ್ಮಸಿ ಅಪ್ಡೇಟ್ಗಳನ್ನು ಮಾಡ್ತಾರೆ. ಅದನ್ನು ಕೂಡ ನಾನು ಈ ವರ್ಷ 2025 ಸಾಲಿನಲ್ಲಿ ನಿಮಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ನಮ್ಮ ಚಾನಲ್ ನಿಮಗೆ ಕ್ಲಿಯರ್ ಮಾಡುತ್ತೆ. ಅಡ್ಮಿಷನ್ ಆಗೋ ತನಕ ನಿಮ್ಮ ಜೊತೆಗಿರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಏನಪ್ಪ ಅಂತಂದರೆ ಪ್ರತಿ ಸಂಜೆ ಲೈವಲ್ಲಿ ಕೂಡ ನಾನು ಬರ್ತೇನೆ. 4:15 ನಂತರ ಮತ್ತು 5 ಗಂಟೆ ಒಳಗಡೆ ಬರ್ತೇನೆ ಲೈವಲ್ಲಿ ಜಾಯ್ನ್ ಆಗಿ. ಫ್ರೆಂಡ್ಸ್, ಈ ವರ್ಷವೂ ಕೂಡ ಏನಂತಂದರೆ ಪ್ಯಾರಾಮೆಡಿಕಲ್ದ ಆನ್ಲೈನ್ ಅಪ್ಲಿಕೇಶನ್ಗಳು ಕೂಡ ಇದೇ ತಿಂಗಳಲ್ಲಿ ಬಿಡುವಂಥ ಚಾನ್ಸಸ್ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ಇದು ಡಿಪೆಂಡ್ ಆಗುತ್ತೆ. ಏನಂದರೆ ಪ್ಯಾರಾಮೆಡಿಕಲ್ದು ಎಕ್ಸಾಮ್ 2 SSLC ಎಕ್ಸಾಮ್ 2 ಕೂಡ ಈ ತಿಂಗಳ ಒಳಗಡೆ ಬಂದರೆ ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಸ್ವಲ್ಪ ಎಕ್ಸಾಮ್ 2 ಸಲುವಾಗಿ ಲೇಟು ಕೂಡ ಆಗ್ಬೋದು. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಏನಂತಂದರೆ ಈ ವರ್ಷದ 2025ನೇ ಸಾಲಿನ ಒಂದು ಅಪ್ಲಿಕೇಶನ್ಗಳನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುವಂಥ 100% ಚಾನ್ಸಸ್ ಇದೆ. ಬಟ್ ಅದಕ್ಕಿಂತ ಮೊದಲು ಏನಪ್ಪ ಅಂತಂದರೆ ಈ ಒಂದು GNM ನರ್ಸಿಂಗ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಎಲ್ಲೋ ರಾಕೆಟ್ ಮುಖಾಂತರ ಕಳೆದು ಹೋಗಿಬಿಟ್ಟಿದೆ. ಸೊ ಅದನ್ನು ವಿದ್ಯಾರ್ಥಿಗಳು ಕಾಮೆಂಟ್ ಕೂಡ ಹಾಕ್ತಾಯಿದ್ದೀರಿ. ಈಗ ವಿಡಿಯೋದಲ್ಲಿ ನಾನು ಕಾಮೆಂಟ್ಗಳನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು. ಸೊ ಒಂದು ಕಾಮೆಂಟ್ ಇದೆ, ನಮ್ಮ ವಿದ್ಯಾರ್ಥಿಯು ಒಂದು ಕಾಮೆಂಟ್ ಹಾಕಿದ್ದಾರೆ. ಸೊ ಅಭ್ಯರ್ಥಿಗಳೇ ಚಂದನ್ ಅವರ ಹೆಸರಿಲ್ಲಿ. ನೀವು ಇನ್ನೂರಿಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮೇ ಬಿ ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಪ್ರಶ್ನೆ ಏನಂತಂದರೆ ಇಲ್ಲಿ ಡೈಲಿ ಸುಮ್ಮನೆ ಹೇಳ್ತಾ ಇದ್ದಾರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುತ್ತೆ ಅಂತ. ಹೌದು, 100% ನೀವು ಹೇಳ್ತಾರಂತ ನಿಜ. ಸೊ ಅಲ್ಲಿ ಕೂತಿರುವಂಥವ್ರು ನನಗನ್ಸುತ್ತೆ ನಿಮ್ಮ ಬೋರ್ಡ್ ಏನಾದರೂ GNM ಬೋರ್ಡ್ ಮೇ ಬಿ ಕಳ್ಕೊಂಡು ಹೋಗಿಬಿಟ್ಟಿದೆ, ಔಟ್ ಆಫ್ ನೆಟ್ವರ್ಕ್ ಆಗಿದೆ, ಅಥವಾ ಅದು ನಮ್ಮ ಮಂಗಳ ಗ್ರಹ ಕಡೆಗೆ ಹೋಗಿಬಿಟ್ಟಿದೆ. ಹೌದಾ, ಭೂಮಿ ಮೇಲೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲಿರುವಂಥವ್ರುಗಳು ಕೂಡ ಬೋರ್ಡಿಗೆ ಸಂಬಂಧಿಸಿದಂಥವ್ರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಬೇರೆ ಯಾರಾದರೂ ಕೂತ್ಕೊಂಡಿರ್ಬೋದು. ಸೊ ಹೀಗಾಗಿ ಅವರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಇದರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವೇ ಇದಕ್ಕೆ ಉತ್ತರವನ್ನು ಕೊಡಬೇಕೀಗ. ಯಾರು ವಿದ್ಯಾರ್ಥಿಗಳೇ ನೀವು, ಯಾಕಂದರೆ ನೀವು ಬೋರ್ಡಲ್ಲಿ ನೀವು ಓದ್ತಾ ಇದ್ದೀರಿ, ನೀವು ಅವರ ಅಂಡರಲ್ಲಿದ್ದೀರಿ, ನೀವೇ ಇದಕ್ಕೆ ಉತ್ತರ ಕೊಡಬೇಕು. ನಾನು ಕೂಡ ಸುಮಾರು ಸರಿ ಮನವಿ ಮಾಡ್ಕೊಂಡಿದ್ದೀನಿ, ಬಟ್ ಏನು ಯೂಸ್ ಇಲ್ಲ. BSc MLT ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ? BSc MLT PUC ಮೇಲೆ ಆಗಿದ್ದರೆ ಅಪ್ಲಿಕೇಶನ್ ಆಲ್ರೆಡಿ KCET ಒಳಗಡೆ ಬಂದಿದೆ. ಲ್ಯಾಟ್ರಿ ಎಂಟ್ರಿ ಆಗಿದ್ದರೆ ಆಗಸ್ಟ್ ತನಕ ಕಾಯಬೇಕು. ನಂದು 1,61,200 ಬಂದಿದೆ. SC ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತಾ? ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದಾ ನಿಮಗೆ? ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಸಪ್ಲಿಮೆಂಟ್ರಿ ರಿಸಲ್ಟ್ ಯಾವಾಗ? ಯಾವುದೋ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಇವರು. ಮೇ ಬಿ ಪ್ಯಾರಾಮೆಡಿಕಲ್ ಇರಬೇಕು. ಪ್ಯಾರಾಮೆಡಿಕಲ್ ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಮಾನ್ಯರೇ, ಅದು ಮುಗಿಬೇಕಂದ್ರೆ 15 ದಿನ ಬೇಕಾಗುತ್ತೆ. ಹಲೋ ಸರ್, GNM के रिजल्ट के बारे में कोई इन्फॉर्मेशन है? तो ಇವರು ಕೇಳ್ತಾ ಇದ್ದಾರೆ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ರಿಸಲ್ಟ್. ಸೊ ಡಿಯರ್ ಫ್ರೆಂಡ್, ದೇರ್ ಈಸ್ ನೋ ಅಪ್ಡೇಟ್ ಫ್ರಮ್ ದಿ ಬೋರ್ಡ್ ಬಿಕಾಸ್ ದ ಬೋರ್ಡ್ ಈಸ್ ಮಿಸ್ಸಿಂಗ್ ಸಮ್ವೇರ್. ಕ್ಯಾಟಗರಿ 1 ಫಾರ್ಮಸಿಸ್ಟ್ ಕಟ್ ಆಫ್ ಎಷ್ಟು ನೋಡಿ ಮನೆಯವ್ರನ್ನ ಈಗ ವಿಡಿಯೋ ಮಾಡಿ ಹಾಕಿದ್ದೇನೆ. ನಿಮ್ಮ ಕಟ್ ಆಫ್ ಬಗ್ಗೆ ನೀವು ಈ ಒಂದು ಕಾಮೆಂಟನ್ನು ಓದಿ. ಸೊ ಹೋಗಿ ನೋಡ್ಕೊಳ್ರಿ. BMS ನೀಟ್ ಸ್ಕೋರ್ ಲೋ ಇರುತ್ತಾ? ಸೊ ನೋಡಿರಿ, ಲೋ ಸಿಗುತ್ತಾ? BMS ಲೋ ಇದ್ದರೆ ಸೀಟ್ ಸಿಗೋದು ಕಷ್ಟ ರೀ. BMS ಸಿಗೋದಿಲ್ಲ ನಿಮಗೆ ಲೋ ಸ್ಕೋರ್ ಇದ್ದರೂ ಕೂಡ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ನಂದು DHA ಕಂಪ್ಲೀಟ್ ಆಗಿದೆ. ಇವಾಗ ನಾನು DMLT ಮಾಡಬಹುದು. ಇದಕ್ಕೆ ಸಪ್ರೇಟ್ ಆದಂಥ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ, ನೋಡ್ಕೊಂಡು ಬನ್ನಿ. ಔಟ್ ಆಫ್ ಸ್ಟೇಟ್ ನರ್ಸಿಂಗ್ ಮಾಡಿ ಕರ್ನಾಟಕದಲ್ಲಿ ಕೌನ್ಸಿಲರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದಾ? 100% ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ದೂರ ಇರುವ ಕಾಲೇಜ್ ಬಗ್ಗೆ ಹೇಳಿ ತಿಳ್ಕೊಳ್ಬೇಕು. ನೋಡಿ, ದೂರ ಇರುವ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ನೀವೇ ತಿಳ್ಕೊಬೇಕು. ಯಾಕಂದರೆ ನಿಮ್ಮ ಅಕ್ಕಪಕ್ಕದ ಜಿಲ್ಲೆ, ಉದಾಹರಣೆ ನಾನು ಧಾರವಾಡದಲ್ಲಿದ್ದೀನಿ, ನನಗೆ ಬೆಂಗಳೂರು ದೂರ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಂತ ನೋಡಿರಿ, ನನ್ನ ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ನಾನು ಲಿಸ್ಟ್ ಹಾಕಿದ್ದೀನಿ. ಎಲ್ಲ ಕಾಲೇಜುಗಳ ಅಡ್ರೆಸ್ ವಿತ್ ಲಿಸ್ಟನ್ನು ಹಾಕಿದ್ದೀನಿ. ನಿಮ್ಮ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆದು ಹೋಗಿ ಕಾಲೇಜುಗಳ ಅಡ್ರೆಸ್ಸು ಮತ್ತು ಲಿಸ್ಟ್ ನೋಡ್ಕೊಳ್ರಿ. ಗೂಗಲಲ್ಲಿ ಸರ್ಚ್ ಮಾಡಿರಿ, ನಂಬರ್ ಬರುತ್ತೆ, ಕಾಲ್ ಮಾಡಿ. ಆಪ್ಷನ್ ಎಂಟ್ರಿ 10,000 ರೂಪಾಯಿ ಫೀಸ್ ಇರುವ ಕಾಲೇಜ್ ಎಂಟ್ರಿ ಮಾಡಿದರೆ ಅಷ್ಟೇ ಇರುವ ಫೀಸ್ ಕಾಲೇಜ್ ಸಿಗುತ್ತಾ? ಹೌದು, ನೀವು 10,000 ರೂಪಾಯಿ ಫೀಸ್ ಮಾಡಿದರೆ, ಯಾಕಂದರೆ ಇಡೀ ಕರ್ನಾಟಕದಲ್ಲಿ 10,000 ರೂಪಾಯಿ ಫೀಸೇ ಇದೆ. 1 ಲಕ್ಷ ಫೀಸದು ಇದೆ, 10,000 ರೂಪಾಯಿ ಫೀಸ್ ಇದೆ. ನೀವು ಕನ್ನಡದಲ್ಲಿರುವಂಥ ಎಲ್ಲ ಕಾಲೇಜುಗಳನ್ನು 10,000 ರೂಪಾಯಿ ಫೀಸಲ್ಲೇ ಇದ್ದಾವೆ, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. BSc ಫಾರೆಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀ ಬೇಕಾ ಸರ್? ಮಾನ್ಯರೇ, ನಾ ಫಾರೆಸ್ಟ್ರಿ ಬಗ್ಗೆ ಮಾಹಿತಿ ಕೊಡೋಂಗಿಲ್ಲ, ಕ್ಷಮಿಸಿ. BSc ನರ್ಸಿಂಗ್ ಕೌನ್ಸಿಲಿಂಗ್ನಲ್ಲಿ ಬರೀ ಗೌರ್ಮೆಂಟ್ ಕಾಲೇಜ್ ಎಂಟ್ರಿ ಮಾಡ್ಬೋದು. 100% ಗೌರ್ಮೆಂಟ್ ಕಾಲೇಜ್ ಮಾತ್ರ ಎಂಟ್ರಿ ಮಾಡ್ಬೋದು. 100% ನೀವು 1 ಲಕ್ಷ ರೂಪಾಯಿ ಫೀಸ್ ಇರುವಂಥ ಕಾಲೇಜನ್ನು ಮಾತ್ರ ಮಾಡ್ಬೋದು. 100% ನೀವು 10,000 ರೂಪಾಯಿ ಫೀಸ್ ಇರುವಂಥ ಕಾಲೇಜ್ಗಳನ್ನು ಮಾತ್ರ ಮಾಡ್ಬೋದು. ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕೋ ಮೇಲೆ ಕ್ಯಾನ್ಸಲ್ ಮಾಡ್ಬೋದು. 100% ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ, ಮುಂದಿನ ದಿನಗಳಲ್ಲಿ ಅದನ್ನು ಕೊಡ್ತಾರೆ ನಿಮಗೆ. PUC ಆಫ್ಟರ್ BSc UT ಟೆಕ್ನಿಷಿಯನ್ ಮಾಡ್ಬೋದಾ? 100% ಮಾಡ್ಬೋದು. ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ನೋಡಿ, ಏನಪ್ಪ ಅಂತಂದರೆ ಎಕ್ಸಾಮ್ 2 ರಿಸಲ್ಟ್ ಬಂದ ತಕ್ಷಣವೇ ರಿಸಲ್ಟ್ ಬಂದು 1 ವಾರದಲ್ಲಿ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ.
ಸೊ ಬಿ ಪಿ ಟಿ ಯಾವಾಗ ಬಿಡ್ತಾರೆ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಬಿ ಪಿ ಟಿ ಅಪ್ಲಿಕೇಶನ್ ಬಿಡೋಂಗಿಲ್ಲ. ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಬಿ ಪಿ ಟಿ ಬಿಡ್ತಾರೆ. ಬಟ್ ಹೋದ ವರ್ಷ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿರೋದ್ರಿಂದ ಮತ್ತೊಂದು ಸಲ ಆಗಸ್ಟ್ ಮಂತಲ್ಲಿ ಬಿಟ್ಟಿದ್ದರು. ಸರಿ, ನಂದು 87,000 ರ್ಯಾಂಕ್ ಇದೆ, ಬಂದಿದೆ. ಕನ್ನಡ ಮೀಡಿಯಂ ರೂರಲ್ ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಪಕ್ಕಾ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಹಾಯ್ ಸರ್, ಗಾಟ್ ರ್ಯಾಂಕ್ ಬಿ ಎಸ್ ನರ್ಸಿಂಗ್ 99,612 ಕಾಸ್ಟ್ ಎಸ್ ಟಿ ನಾಯಕ. ರ್ಯಾಂಕ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಟೆನ್ಷನ್ ತೊಗೋಬೇಡಿ. 99,000ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಸಿಗುತ್ತೆ. ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿದೆಯಾ? ಆಗಿದೆ ನೋಡಿರಿ, ಅಪ್ಲೈ ಮಾಡ್ಕೊಳ್ರಿ, ಬೇಗ ಅಪ್ಲೈ ಮಾಡಿರಿ, ಬಂದಾಗುತ್ತೆ. ಅಣ್ಣ, ನೀವು ಹೇಳಿದ ಹಾಗೆ ನಾನು ಕಾಲ್ ಮಾಡಿ ಕಾಲೇಜ್ಗೆ ಇರುವ ಗೌರ್ಮೆಂಟ್ ಸೀಟ್ ಸಿಗೋದು ಡೌಟ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ನಂದು 1,99,499 ಇದೆ, ಅಂದರೆ 2 ಲಕ್ಷ ಸಮೀಪ ಆಯ್ತಿದು. ಸೊ ಈಗ ಆಗಿದೆ. ಸೊ ನಂದು 2A ಕೆಟಗರಿ ಇದೆ. ರಿಪ್ಲೈ ಮಾಡಿ ಅಣ್ಣ, ನನಗೆ ಭಯ ಆಗ್ತಾ ಇದೆ. ನಾನು ಎಷ್ಟು ಕಾಮೆಂಟ್ ಮಾಡಿದ್ದೀನಿ ನೀವು ನೋಡ್ತಾ ಇಲ್ಲ. ಕ್ಷಮಿಸಿ, ನಾನು ನೋಡಿಲ್ಲ ಅಂದರೆ ಕೂಡ ಕ್ಷಮಿಸಿ. ಯಾಕಂತಂದರೆ ಸುಮಾರು ಕಾಮೆಂಟ್ಗಳು ಬಂದಿರ್ತವೆ. ಆಮೇಲೆ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಮೇ ಬಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೀವು ಕೇಳಿಸಿಲ್ಲ ಅನಿಸುತ್ತೆ. ನೋಡಿ, ಇದು 2 ಲಕ್ಷ ಸೀಟ್ ಇರುವಂಥದ್ದು, ಅರೌಂಡ್ 2 ಲಕ್ಷನೇ ಇದು. ಸೀಟ್ ಯಾವಾಗ ಸಿಗುತ್ತೆ ಅಂದರೆ, ನೀವು ಪ್ರೈವೇಟ್ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ, ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ ಒಳಗಡೆ ನೀವು 200 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂದರೆ ನಿಮಗೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಸಿಗುತ್ತೆ ಪಕ್ಕ. ಓಕೆನಾ? ಬೇಕಾದ್ರೆ ಒಂದು ಫಸ್ಟ್ ರೌಂಡ್ ನೋಡಿ. ಫಸ್ಟ್ ರೌಂಡ್ ಸಿಗಲಿಲ್ಲಪ್ಪ ಅಂತಂದರೆ ನೀವು ಬೇಕಾದರೆ ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ಹೋಗ್ಬೋದು. ಓಕೆ, ಯಾರಾದರೂ ನೀವೇನಾದರೂ 1 ಲಕ್ಷ ರೂಪಾಯಿ ಫೀಸು ಕೂಡ ಸಿಗುತ್ತೆ ನಿಮಗೆ. 10,000 ರೂಪಾಯಿ ಫೀಸ್ ಸಿಗಲಿಲ್ಲ ಅಂದ್ರಂತೂ ನಿಮ್ಮ ಫಿಕ್ಸ್ ಅಂತೆ 1 ಲಕ್ಷ ರೂಪಾಯಿ ಅಂತ ಫೀಸ್ ಇದ್ದಿದ್ದೆ ಅಲ್ಲ, ಸಿಗುತ್ತೆ, ಇಲ್ಲಂತಿಲ್ಲ, ಅದಂತೂ ಇರೋದೇ ಖಾಯಂ. 1 ಲಕ್ಷ ರೂಪಾಯಿ ಫೀಸ್ ಬೇಡ ಅಂಥೇಳಿ ನೀವು 10,000 ರೂಪಾಯಿಗೆ ಫೀಸಿಗೆ ಟ್ರೈ ಮಾಡ್ತಾಯಿದ್ದೀರಿ. ಆದರೆ ಕರ್ನಾಟಕದಲ್ಲಿರುವಂಥ ಒಂದು 700 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ಸಿಗುತ್ತೆ. ಹೋದ ವರ್ಷ ಸಿಕ್ಕಿದೆ. GNM ನರ್ಸಿಂಗ್ ಮುಗಿದ ಮೇಲೆ ಫಾರ್ಮಸಿ ಮಾಡ್ಬೋದಾ? ಇಲ್ಲ, ಅದು PUC ಮೇಲೆ ಮಾಡ್ಬೋದು, GNM ಮೇಲೆ ಮಾಡೋಕ್ಕೆ ಬರೋದಿಲ್ಲ. ರಿವ್ಯಾಲ್ಯೂಷನ್ ರಿಸಲ್ಟ್ ಆಲ್ರೆಡಿ 5 ಅಂತ ಹೇಳಿದ್ರಿ, ಈಗ ಇನ್ನೂ ಬಂದಿಲ್ಲ, ಹೇಳಿ ಅಂತ. ನೋಡಿರಿ, ನಾನು ಬೋರ್ಡ್ನವ್ರು ಏನು ಹೇಳಿರ್ತಾರೆ ಅದನ್ನೇ ನಾವು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾಕಂದರೆ ಬೋರ್ಡ್ ನಂದಲ್ಲ. ಅವರು ಏನು ನನಗೂ ಅವರು ಒಪ್ಕೋಬೇಕು ಏನಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಲ್ಲ ಅಂಥೇಳಿ, ಹೌದಾ? ಸೊ ಅವರು ನನಗೆ ಸುಳ್ಳು ಹೇಳ್ತಾ ಇದ್ದಾರೆ, ಅದು ನನಗೆ ಗೊತ್ತಾಯ್ತು ಇವಾಗ. ಯಾಕಂತಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ಆಗಿದೆ, ಗೊತ್ತಿಲ್ಲ ನನಗೆ. ಮೇ ಬಿ ಏನೋ ಇಶ್ಯೂ ಆಗಿದ್ದು, ಏನೋ ಒಟ್ಟು ಲಫಡ ಮಾಡ್ತಾಯಿದ್ದಾರೆ ಅನ್ನಿಸ್ತಾ ಇದೆ ನನಗೆ, ಗೊತ್ತಾಗ್ತಿಲ್ಲ ಏನಂತೇಳಿ. ಅದನ್ನು ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಂದ್ರೆ ಬೋರ್ಡ್ಗೆ ಕೇಳ್ಕೋಬೇಕು. ಪದೇ ನೀವು ಬೋರ್ಡ್ನವ್ರಿಗೆ ಏನು ಮಾಡಬೇಕು, ಕ್ವೈರೀಸ್ ಕೇಳಬೇಕು. ನೀವು ಏನಾತ್ರಿ, ನಾವು ಸ್ಟೂಡೆಂಟ್ ಇದ್ದೀವಿ ಅಂಥೇಳಿ. ಬಟ್ ನಾನು ಕೇಳೋದ್ರಿಂದ ಏನಾಗುತ್ತೆ, ಆವಾಜ್ ಮಾಡೋಕ್ಕೆ ಬರೋದಿಲ್ಲ, ಅವ್ರಿಗೆಲ್ಲ ಜಗಳ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಸಮಾನಾಂತರ ಆಗ್ತೀವಿ. ನಾನು ಸ್ಟೂಡೆಂಟ್ ಆಗಿದ್ದರೆ ಒಂದು ಮಾತು ಬೇರೆ ಇತ್ತು. ಬಟ್ ಹೀಗಾಗಿ ನೀವೇ ಕೇಳ್ಕೊಂಡ್ರೆ ಒಳ್ಳೆಯದು. ಇನ್ಮೇಲೆ ರಿಸಲ್ಟ್ ಬರೋ ತನಕ ನನಗನ್ಸುತ್ತೆ ಸೋಮವಾರ ಮಂಗಳವಾರ ಅಂತ ಅನಿಸ್ತಾ ಇದೆ. ಬಟ್ ನೋಡ್ಬೇಕು, ಗ್ಯಾರಂಟಿ ಅಂತ 100% ಇಲ್ಲ. 1,51,873 ಇದೆ. 2A ಕೆಟಗರಿ ಕನ್ನಡ ಮೀಡಿಯಮ್ ಇರೋರ ಮಗನ ಮತ್ತು ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಸೊ ಸಿಗುತ್ತೆ ರೀ. ಓಕೆ, ಸೊ ನೀವು 150ರಿಂದ 200 ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸಿಗುತ್ತೆ. ಮೈ ರ್ಯಾಂಕ್ ಈಸ್ KCT 1,81,000, OBC ಕೆಟಗರಿ 1 ಕನ್ನಡ ಮೀಡಿಯಮ್, ಗೌರ್ಮೆಂಟ್ ನರ್ಸಿಂಗ್ ಆ್ಯಂಡ್ ಪ್ರೈವೇಟ್ ಫಾರ್ಮಸಿ ಸೀಟ್. ಓಕೆ, ಸೊ ಇಲ್ಲಿ ನಿಮಗೆ ನೋಡಿ ಸೇಮ್ ರ್ಯಾಂಕ್ ಇದ್ದರೆ, ಓಕೆ, ಇಲ್ಲಿ ನಿಮ್ಮದು ಯಾವ ರ್ಯಾಂಕ್ ಫಸ್ಟ್ ಆಫ್ ಆಲ್ ನನಗೆ ಯಾವ ರ್ಯಾಂಕ್ ಅಂತ ಹೇಳಿ. ಇದು BS ನರ್ಸಿಂಗ್ ರ್ಯಾಂಕ್ ಅಥವಾ ಫಾರ್ಮಸಿ ರ್ಯಾಂಕ್ ಅಂತ? Sir, any news about third year result also, internship certificate also, about document clearance, GNM? See dear, my friend, GNM board is already missed somewhere. So maybe GNM nursing board is walked through the other state also. Maybe it is going to tour and trip. So it comes back, I will update, because of the board is not responding anything, and board workers also not responding properly. They are telling very lie daily. So that's why I am stopped to make a video on this. I will daily talk with the board, but they are not clarifying me. That's why I am not doing any videos.